ನಮಸ್ಕಾರ ಸ್ನೇಹಿತರೆ. ಧರ್ಮಸ್ಥಳ ಕೇಸಿನಲ್ಲಿ ಸ್ನೇಹಿತರೆ ನೋಡಿ, ಇಡೀ ದೇಶದ ಗಮನನ ಸೆಳೀತು. ಖಂಡಿತ ಎಲ್ಲರಿಗೂ ಗೊತ್ತಿರೋ ವಿಷಯ. ಹೊಸ ವಿಷಯ ಏನಪ್ಪ ಅಂದರೆ, ನಿನ್ನೆಯಿಂದ ಕಾಂಗ್ರೆಸ್ ಸರ್ಕಾರ ಡಿ.ಕೆ. ಶಿವಕುಮಾರೇ ಆಗಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಆಗಲಿ, ಯಾರೇ ಆದರೂ ಸರಿ ಸ್ನೇಹಿತರೆ, ಮೊದಲು ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ಇರೋದು 100ಕ್ಕೆ 100ರಷ್ಟು ಸತ್ಯ. ನೋಡಿ, ಈ ಪ್ರಕರಣಗಳಿಂದ ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿಯ ಹೆಸರನ್ನ ಯಾರ ಕೈಲೂ ಕೆಡ್ಸೋಕ್ಕಾಗಲ್ಲ, ಕೆಡ್ಸೋಕ್ಕೆ ಸಾಧ್ಯನೂ ಇಲ್ಲ. ಸ್ನೇಹಿತರೆ, ಧರ್ಮಸ್ಥಳ ಪ್ರಕರಣದಲ್ಲಿ ಅನಾಮಿಕ ವ್ಯಕ್ತಿ ಯಾರಪ್ಪ ಅಂದರೆ ಅವನಿಗೆ ಭೀಮ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೋಡಿ, ಈ ಭೀಮನ್ನ ಯಾರು ಸೃಷ್ಟಿ ಮಾಡಿರೋದು, ಭವಿಷ್ಯ ನಾನು ಮಾತಾಡೋದು ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಒಂದು ಉತ್ತರ ಸಿಕ್ಕಿಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾವು ಮಾತಾಡ್ತಿರೋದು ಅಂದರೆ ನೋಡಿ, ಇಲ್ಲಿ ಈ ಕ್ಷಣಕ್ಕೆ ನಡೀತಾ ಇರೋ ವಿಷಯ ಏನಪ್ಪ ಅಂದರೆ, ಸರ್ಕಾರ SIT ರಚನೆ ಮಾಡಿತ್ತು, ಎಲ್ಲ ಹೋರಾಟಗಾರರಿಗೂ ಖುಷಿಯಾಗಿತ್ತು. ಆದರೆ ಇದೇ ಸರ್ಕಾರ ಏನು ಹೇಳಿದೆ ಹೇಳಿ ಸ್ನೇಹಿತರೆ, SIT ರಚನೆ ಆದಮೇಲೆ ಸರ್ಕಾರ 15ರಿಂದ 16 ದಿವಸ ಸೈಲೆಂಟ್ ಆಗಿದ್ದು, ನಿನ್ನೆಯಿಂದ ಒಬ್ಬೊಬ್ಬರು ಶಾಸಕರು ಸಚಿವರು ಏನು ಮಾತಾಡ್ತಾ ಇದ್ದಾರೆ ಅಂದರೆ, BJP ಶಾಸಕರು ಸೇರಿ ನೋಡಿ, ಧರ್ಮಸ್ಥಳದಲ್ಲಿ ಒಂದು ಮೂಳೆ ಸಹ ಸಿಕ್ಕಿಲ್ಲ, ಇದೆಲ್ಲ ಫೇಕು ಅಂತ ಹೇಳ್ತಾ ಇದ್ದಾರೆ. ಸಂತೋಷ ನೋಡಿ, ಪರ ವಿರೋಧ ಇರಲೇಬೇಕು ಸ್ನೇಹಿತರೆ. ನೋಡಿ, SITಯಿಂದ ಇನ್ನೂ ಮಧ್ಯಂತರ ವರದಿನೂ ಬಂದಿಲ್ಲ, ಅಂತಿಮ ವರದಿನೂ ಬಂದಿಲ್ಲ, ಆಗಲೇ ಎಲ್ಲರೂ ಮಾತಾಡ್ತಾ ಇದ್ದಾರೆ ಖಂಡಿತ ಈ ಪ್ರಕರಣದಲ್ಲಿ ಏನೂ ಇಲ್ಲ, ಖಾಲಿ ಡಬ್ಬ ಅಂತ ಅಲ್ವಾ. ಖಾಲಿ ಡಬ್ಬ ಅಂದಮೇಲೆ SITನ ಯಾಕೆ ರಚನೆ ಮಾಡಿದ್ರಿ ಅಂದರೆ, ಭೀಮಾ ಅನ್ನೋನು ಎಲ್ಲಿಂದ ಬಂದ? ಭೀಮಾ ಪರಾನೇ ಬನ್ನ ವಿರೋಧ ಬನ್ನ? ದಯವಿಟ್ಟು ಯಾರು ಸೂಕ್ಷ್ಮವಾಗಿ ಈ ಪ್ರಕರಣ ಮೊದಲಿಂದ ಗಮನಿಸ್ತಾ ಇದ್ದೀರಾ ಅವ್ರಿಗೆ ಅರ್ಥ ಆಗ್ಬಿಟ್ಟಿರುತ್ತೆ. ಯಾಕಂದರೆ ಧರ್ಮಸ್ಥಳದಲ್ಲಿ ಏನೂ ಇಲ್ಲ, ಖಂಡಿತ ಏನೂ ಇಲ್ಲ ಸ್ನೇಹಿತರೆ. ನೋಡಿ, ಭೀಮಾ ಏನು ತೋರಿಸ್ತಾನೆ, ಈ 13 ಗುಂಡಿ 15 ಗುಂಡಿ 17 ಗುಂಡಿ ನೋಡಿ, ಆಳ ತೋಡಿದ್ದಾರೆ, ತೆಗ್ದಿದ್ದಾರೆ, ಹತ್ತತ್ರ ಒಂದು JCBನೇ ಮುಳುಗೋಗಿದೆ, ಇಷ್ಟೆಲ್ಲ ತೆಗ್ದಿದ್ದಾರೆ, ಒಂದು ಮೂಳೆನೂ ಸಿಕ್ಕಿಲ್ಲ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಸಚಿವರುಗಳ ಏನು ಸಿಕ್ಕಿಲ್ಲ ಅಂದಮೇಲೆ ಖಂಡಿತ ಅಲ್ಲಿ ಏನು ಸಿಕ್ಕಿರಲ್ಲ, ಯಾಕಂದರೆ ಇವ್ರು ಹೇಳಿದ್ಮೇಲೆ ಮುಗ್ದೋಯ್ತು. ನೋಡಿ, ಇಲ್ಲಿ ಏನಾದರೂ ಒಂದು ವೇಳೆ ಏನಾರ ಮೂಳೆ ಏನಾದರೂ ಸಿಕ್ಕಿದ್ದಿದ್ರೆ ಇದರಿಂದ ಸೌಜನ್ಯ ಪ್ರಕರಣಕ್ಕೆ ಮುಂದಕ್ಕೆ ಎಲ್ಪ್ ಆಗಿರೋದು ಅಂತ ಎಲ್ಲ ಹೋರಾಟಗಾರರ ನಂಬಿಕೆ ಆಗಿತ್ತೇ ಹೊರತು ಬೇರೆ ಇನ್ನೇನು ಅಲ್ಲ ಸ್ನೇಹಿತರೆ. ನೋಡಿ, ಇಲ್ಲಿ ಏನೂ ಸಿಕ್ಕಿಲ್ಲ ಅಂದಮೇಲೆ ಭೀಮನ ಸೃಷ್ಟಿ ಯಾರಿಂದ ಆಗಿರಬಹುದು ಸ್ನೇಹಿತರೆ? ನಮಗೊಂದು ಮಾತ್ರ ಅರ್ಥ ಆಗಿದೆ, ಅದೇನಪ್ಪ ಅಂದರೆ ಧರ್ಮಸ್ಥಳದಲ್ಲಿ ಏನೂ ಸಿಗಲ್ಲ ಸ್ನೇಹಿತರೆ. ನೋಡಿ, ಸೋಮವಾರ ಈ ಪ್ರಕರಣ ಎಂಡ್ ಆಗುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ಖಂಡಿತ ಮುಗ್ದೋಗುತ್ತೆ ಸ್ನೇಹಿತರೆ. ಒಂದಂತೂ ಖಚಿತ, ಯಾರ್ಯಾರು ಏನೇನು ಅನ್ಕೋತಾರೋ ಅವ್ರವರಿಗೆ ಬಿಟ್ಟಿದ್ದು ಅಷ್ಟೇ ಸ್ನೇಹಿತರೆ. ಸರ್ಕಾರ ಈ ಪ್ರಕರಣಕ್ಕೆ ಒಂದು ಎಂಡ್ ಕೊಡಲೇಬೇಕಂತ ಡಿಸೈಡ್ ಮಾಡಿ SITನ ರಚನೆ ಮಾಡಿದೆ. ಸೋಮವಾರಕ್ಕೆ ಎಲ್ಲ ಅಂತ್ಯವಾಗುತ್ತೆ.